ಪ್ರತಿಯೊಂದು ಹಳ್ಳಿ ಗೋಡಾವನ ಶಾಲೆ ಮತ್ತು ನೀರಿನ ವ್ಯವಸ್ಥೆ ಮಾಡೋದು ದಿಶೆಯಲ್ಲೇ ಒಂದು ವ್ಯವಸ್ಥೆ ಕಟ್ಟಲಿಕ್ಕೆ ಹೊರಟ್ರೆ ರಾಜ್ಯದಲ್ಲಿ ಒಂದಿಷ್ಟೇನೋ ಇನ್ನೂ ಅಷ್ಟೇ ಹೆಚ್ಚಿಗೆ ಬೆಳಿಬೋದೇನೋ ಅನ್ನುವಂಥದ್ದು. ಮತ್ತು ಕೇವಲ ಸಿದ್ದರಾಮಯ್ಯ ಟೀಕೆ ಮಾಡೋದು, ಇವಾಗ ಸಿದ್ದರಾಮಯ್ಯ ಇದ್ದಾರೆ ಅವ್ರು ಟೀಕೆ ಮಾಡೋದು, ನಾಳೆ ಕಾಂಗ್ರೆಸ್ ಹೊಂದಾಣಿಕೆ ಆಯ್ತಪ್ಪ ಅಂಥ ಪ್ರಸಂಗ ಬಂತು ಅಧಿಕಾರ ಹಿಡಿಸೋರಾಗಿ ಆಗ ಬಿ ಜೆ ಪಿನ ಬೈದು ಇವೆರಡೂ ಮಾಡಿದ್ದನ್ನು ಜನ ನೋಡಿದ್ದಾರೆ. ಅದಕ್ಕೆ ಜನರಿಗೆ ವಿಶ್ವಾಸ ಬರಬೇಕಾಗಿದ್ರೆ ಮೊದಲನೇದಾಗಿ ಸಾಲ ಮನ್ನಾ ಮಾಡಿದ್ವಿ ಹಾಗೆ ಹೀಗೆಲ್ಲ ಹೇಳ್ತೀರಿ, ಅದೇ ಅಂಥ ದೊಡ್ಡ ಪ್ರಮಾಣದಲ್ಲಿ ಏನಾಗಿಲ್ಲ. ಈಗ ನೀವು ಮಾಡಬೇಕಾಗಿದ್ದೇನಪ್ಪ ಅಂತಂದ್ರೆ ಪ್ರತಿ ಹಳ್ಳಿ ಗೋಡಾವನ ಅಂದರೆ ಪಂಚಾಯತ್ ಗೋಡಾವನ ಅದೇ ಮಾರ್ಕೆಟ್ ಆಗುವಂಥದ್ದು ಮತ್ತು ಅದ್ರ ಜೊತೆಗೆ ಹಳ್ಳಿ ನೀರು ಸಿಗುವಂಥ ಕೆರೆ ಇವ್ರನ್ನ ಮಾಡೋ ಜೊತೆಗೆ ಶಾಲೆಗಳನ್ನ ನೀವು ಮಾಡಿದ್ರಪ್ಪ ಅಂದ್ರೆ ಒಂದು ಹೋಬಳಿಗೆ ಒಂದು PU ಕಾಲೇಜ್ವರೆಗೆ ಕಾಲೇಜ್ ಮಾಡಿ ಮತ್ತು ಪ್ರತಿ ಹಳ್ಳಿಗೂ ಅಪ್ ಟು ಮಾಧ್ಯಮಿಕ ಶಾಲೆವರೆಗೆ ಶಾಲೆಗಳನ್ನು ಮಾಡಿದ್ರೆ ಆ ದಿಶೆಯಲ್ಲಿ ಏನಾದರೂ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಮೋಸ್ಟ್ಲಿ ನಿಖಿಲ್ ಅವರು ಯಶಸ್ವಿ ಆಗ್ಬೋದು. ಯಾಕೆ ಹಿಂದೇನೋ ಕೆಲವೊಂದು ಮೇಲೆ ಆರೋಪಗಳು ಪ್ರತ್ಯಾರೋಪ ಇದ್ದೇ ಇರುವ ಆ ಮಾತು ಬೇರೆ. ಆದರೂ ಯಾಕಪ್ಪ ಅಂದ್ರೆ ಒಂದು ಇರಬೇಕು ಇಲ್ಲಿ ವಿರೋಧ ಪಕ್ಷ ಅನ್ನೋದು ಆ ದೃಷ್ಟಿ ಇಟ್ಕೊಂಡು ಕೇವಲ ಒಕ್ಕರಿಗೆ ಲಾಬಿ ಮಾಡೋಕ್ಕಿಂತರೂ ಅದನ್ನು ಮೀರಿದಂಥ ಒಕ್ಕರಿಗೆ ಸಹಿತ ವಿಶ್ವಾಸ ತೆಗೆದುಕೊಂಡು ಅದು ಒಕ್ಕರಿಗೆ ಅವರು ರೈತರಿಗೆ ನೀವು ಮಾರ್ಕೆಟ್ ಮಾಡಿಕೊಡೋಂಥ ಒಂದು ಮೂಮೆಂಟ್ ನೀವು ಶುರು ಮಾಡಿದರೆ ಭಾಳ ಒಳ್ಳೆಯ ರಿಸಲ್ಟ್ ಬರ್ಬೋದೇನೋ ಅಂತ ಒಂದು ತರ್ಕ. ನೀವು ನಿಂತಿಲ್ಲ ನಿಖಿಲ್ ಅವರ ಯಾವ್ದು ಲೈಕ್ ಮಾಡ್ಬೋದು ನೀವು ಮಾಡಿಬಿಟ್ಟು ಏನಾದರೂ ಮಾಡಿರಿ. ಒಟ್ಟಿನಲ್ಲಿ ರೈತರ ಜೊತೆಗೆ SC ST ಮತ್ತು OBC ಜನರಿಗೆ ಒಂದು ಪರಿಹಾರ ಆಗುವಂಗೆ ಕಾಂತರಾಜ್ ವರದಿ ಅಂಥದ್ದು ವರದಿನ ಆದಷ್ಟು 90 ದಿವಸದಲ್ಲಿ ಆಗುವಂಗೆ ನೀವು ಸಹಾಯ ಸಹಕಾರ ಮಾಡಿ ಅದನ್ನು ಮಾಡಿದರೆ ಇನ್ನೂ ಹೆಚ್ಚು ಅನುಕೂಲ ಆಗ್ಬೋದು. ಯಾಕೆಂತಂದ್ರೆ ಮ್ಯಾಕ್ಸಿಮಮ್ 85% ಜನ ಇಲ್ಲಿದ್ದಾರೆ ಅನ್ನೋದು ಗೊತ್ತಿರಲಿ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥ ಸೀತಾರಾಮ್ ಸತ್ಯ ಕೈಗಡೆ ವಂದನೆಗಳು.